ಹಲೋ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರೋ ಅವರೆಲ್ರಿಗೂ ತುಂಬಾ ಥ್ಯಾಂಕ್ ಯು. ನಾನು ಇವತ್ತು ನಾಟಿ ಮಶ್ರೂಮ್ ಸಾರು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನನ್ನ ಹತ್ರ ಮಶ್ರೂಮ್ ತೊಗೊಂಡಂತಹ ತುಂಬ ಕಸ್ಟಮರ್ಸು ಮ್ಯಾಮ್ ಯಾವ ರೀತಿ ಮಾಡೋದು ಅಂತ ಕೇಳ್ತಿದ್ರು. ಅದಕ್ಕೋಸ್ಕರವಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ನೋಡಿ, ಮಶ್ರೂಮ್ಗೆ ನಾವು ಮೊದಲು ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಉಗುರು ಬೆಚ್ಚಗಿನ ನೀರಲ್ಲಿ ನೆನೆಸ್ಕೋಬೇಕಾಗುತ್ತೆ. ಅದಾದಮೇಲೆ ನೀಟಾಗಿ ವಾಶ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ದರೆ ಕಿಲ್ಲಾಗುತ್ತೆ ಅನ್ನೋ ಉದ್ದೇಶ. ಓಕೆನಾ. ಸೊ ಈ ಥರ ನಾವು ಒಂದು ಸ್ವಲ್ಪ ಹೊತ್ತು ನೆನೆಸ್ಕೋಬೇಕಾಗುತ್ತೆ. ನೆಕ್ಸ್ಟು ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಬೇಕು. ಆಯಿಲು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಚಕ್ಕೆ, ಲವಂಗ ಮತ್ತು ಈರುಳ್ಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಶುಂಠಿ, ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಮತ್ತು ಟೊಮೊಟೊ, ಒಂದು ದೊಡ್ಡ ಟೊಮೊಟೊ ಆದರೆ ಅರ್ಧ ಹಾಕ್ಕೊಳ್ಳಿ, ಮೀಡಿಯಮ್ ಸೈಜ್ದಾದರೆ 1 ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕಿ ಮತ್ತು ಗಸಗಸೆ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ. ಇದೆಲ್ಲ ಏನಂದರೆ ನಮಗೆ ಚಿಕನ್ ಸಾಂಬಾರು ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಮಾಡಬೇಕು. ಅದೇ ರೀತಿ ಸ್ಮೆಲ್ ಕೂಡ ಕೊಡುತ್ತೆ ಮತ್ತು ಟೇಸ್ಟು ಒಂದ್ಸತಿ ಟ್ರೈ ಮಾಡಿ ನೋಡಿ, ಚಿಕನ್ ಟೇಸ್ಟೇ ಕೊಡುತ್ತೆ. ಸೊ ಅದಾದಮೇಲೆ ಅದನ್ನು ಆರೋಕ್ಕಿಟ್ಟು ಅದೇ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಅದಾದಮೇಲೆ ಸಾಸಿವೆ ಚಿಟಪಟ ಅಂತ ಚಿಟ್ಟಿದ ಮೇಲೆ ಅದಕ್ಕೆ ಇದು ಕರಿಬೇವಿನ ಸೊಪ್ಪನ್ನು ಹಾಕಿ, ಮತ್ತು ಮಶ್ರೂಮನ್ನು ನಾವು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಮಶ್ರೂಮನ್ನು ಫಸ್ಟು ತೊಳೆದು ಅದಾದಮೇಲೆ ಕಟ್ ಮಾಡಬೇಕು. ಕಟ್ ಮಾಡಿ ತೊಳಿಬಾರ್ದು, ಯಾಕಂದರೆ ನೀರನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ. ಮತ್ತು ಮಶ್ರೂಮ್ ಕಟ್ ಮಾಡಬೇಕಾದ್ರೆ ಇದಕ್ಕೇನು ಚಾಕು ಎಲ್ಲ ಏನು ಬೇಕಾಗೋದಿಲ್ಲ. ನೋಡಿ, ಈ ಥರ ಕೈಯಲ್ಲೇ ಬಿಡಿಸ್ಕೊಂಡ್ರೆ ಆಯಿತು. ಚಿಕ್ಕ ಚಿಕ್ಕದೆಲ್ಲ ಇದ್ದರೆ ಹಾಗೇ ಹಾಕಿ. ಮತ್ತು ಮಶ್ರೂಮ್ ಸಾಂಬಾರು ಮಾಡಬೇಕಾದ್ರೆ ಒಂದು ವಿಚಾರ ನೆನಪಿಟ್ಕೊಳ್ಳಿ, ತುಂಬಾ ನೀರನ್ನು ಹಾಕಕ್ಕೆ ಹೋಗಬಾರ್ದು. ಯಾಕಂದರೆ ನೋಡಿ, ಮಶ್ರೂಮಲ್ಲೇ ನೀರಿರುತ್ತೆ. ನಾವು ತೊಳೆದಾದಮೇಲೆ ಮಶ್ರೂಮನ್ನು ನೋಡಿ ಈ ಥರ ನೀರು ತೆಗಿಬೇಕಾಗುತ್ತೆ. ನೆಕ್ಸ್ಟು ಮಶ್ರೂಮನ್ನೆಲ್ಲ ಆಯಿಲು ಹಾಕಿದ್ದೀವಲ್ಲ ಆ ಪ್ಯಾನಿಗೆ ಹಾಕಿ, ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರು, ಖಾರದ ಪುಡಿ, ಧನಿಯಾ ಪೌಡರು, ಗರಂ ಮಸಾಲ, ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಡಿ. ಈ ಥರ ಮಾಡೋದ್ರಿಂದ ಮಶ್ರೂಮ್ಗೆ ಆ ಒಂದು ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ. ಗರಂ ಮಸಾಲ ಮನೆಯಲ್ಲೇ ಮಾಡಿರುವಂಥದ್ದು. ಈ ಒಂದು ಗರಂ ಮಸಾಲ ತುಂಬಾ ಟೇಸ್ಟ್ ಕೊಡುತ್ತೆ ಎಲ್ಲ ಅಡುಗೆಗಳಿಗೆ. ಈ ನೆಕ್ಸ್ಟ್ ವಿಡಿಯೋನಲ್ಲಿ ಗರಂ ಮಸಾಲ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಈ ಗರಂ ಮಸಾಲ. ಅದಾದ ನಂತರ ಇದನ್ನ ಹಾಕಿದ್ದಾದಮೇಲೆ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದು ನೀರು ಬಿಡಬೇಕು, ಅಲ್ಲಿವರೆಗೂ ಇದನ್ನು ಹಾಗೇ ಬೇಯಿಸ್ಕೊಬೇಕಾಗುತ್ತೆ. ಸೊ ಅಷ್ಟರೊಳಗಡೆ ನಾವು ಏನು ಆರಿದೆಯಲ್ವ ಮಸಾಲೆ ಏನು ನಾವು ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯನ್ನು ಹಾಕ್ಕೊಳ್ಳಿ. ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಬರಬೇಕು. ನುಣ್ಣಕ್ಕೆ ರುಬ್ಬಾದ್ಮೇಲೆ ನಾವು ಏನು ಮಶ್ರೂಮು ಬೇಯಕ್ಕಿಟ್ಟಿತ್ತಲ್ಲ ನೋಡಿ, ಅದು ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈ ಥರ ನೀರು ಬಿಟ್ಕೋಬೇಕು, ಆಗ ಮಶ್ರೂಮು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಾದಮೇಲೆ ನಾವು ಆ ಪೇಸ್ಟ್ ಏನು ರುಬ್ಬಿದ್ದೀವಲ್ವ ಚೆನ್ನಾಗಿ ಕಲಿಸ್ಕೊಟ್ಟಾದ್ಮೇಲೆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿ, ಮತ್ತು ನಮ್ಗೆ ಎಷ್ಟು ನೀರು ಬೇಕೋ ಕನ್ಸಿಸ್ಟೆನ್ಸಿ ನೋಡಿ ನೀರನ್ನು ಹಾಕ್ಕೊಳ್ಳಿ. ಮತ್ತು ಈ ಟೈಮಲ್ಲೇ ನಾವು ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡ್ಕೋಬೇಕಾಗುತ್ತೆ. ಉಪ್ಪು ಖಾರ ಏನಾದರೂ ಸಾಕಾಗಿಲ್ಲ ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಒಂದು 2ರಿಂದ 3 ವಿಷಿಲು ಕೂಗಿಸಿ. ನಾನು ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಕುಕ್ಕರಲ್ಲಿ ಕೂಗಿಸೋದೆಲ್ಲ ನಾನು ಹಾಕಲಿಲ್ಲ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.